ಒಬ್ಬ ಸಂಗಾತಿಯನ್ನ ಹುಡುಕೊಂಡು ಮನೆ ಬಿಟ್ಟ ಹೆಣ್ಣು ಮಗಳು ವಾಪಸ್ ಬರಿಗೈಲಿ ತವರಿಗೆ ಬಂದ ದಿನಾನೇ ಆತನನ್ನ ಬಿಡಬಾರ್ದು ಅನ್ನೋ ಶಪಥ ಮಾಡಿದ್ಲು. ಅದಕ್ಕೆ ಸರಿಯಾಗಿ ರಾಮಕೃಷ್ಣ ಕೂಡ ಸ್ವಲ್ಪ ಯಾಮಾರಿತ. ನಂತರ ಅವನೇ ಸ್ವತಃ ಪೊಲೀಸರನ್ನ ಹುಡುಕೊಂಡು ಹುಬ್ಬಳ್ಳಿಯ ಬಸ್ ಸ್ಟ್ಯಾಂಡ್ಗೆ ಬಂದ. ಮೋಸಕ್ಕೊಳಗಾಗಿ ಮನೆಗೆ ಮರಳಿದ ಹೆಣ್ಣು ಮಗಳು ರಾಮಕೃಷ್ಣನ ಮೊಬೈಲ್ಗೆ ಅದೆಷ್ಟು ಸಲ ಫೋನ್ ಮಾಡಿದ್ಲೋ ಲೆಕ್ಕ ಇಲ್ಲ. ಮೊದಲು ಅದು ನಾಟ್ ರೀಚಬಲ್ ಬರ್ತಿತ್ತು. ನಂತರ ಈಕೆಯ ಸತತ ಪ್ರಯತ್ನದಿಂದಾಗಿ ಒಂದು ಸಲ ರಿಂಗ್ ಆಯ್ತು. ಆದ್ರೆ ಅವನು ರಿಸೀವ್ ಮಾಡಲಿಲ್ಲ. ಯಾವಾಗ ತನ್ನ ನಂಬರ್ ಪಿಕ್ ಮಾಡಲಿಲ್ಲ, ಆದ್ರೆ ಅವನ ಮೊಬೈಲ್ ವರ್ಕ್ ಆಗ್ತಿದೆ ಅನ್ನೋದು ಈಕೆಗೆ ಕನ್ಫರ್ಮ್ ಆಯ್ತು. ತಲೆ ಓಡಿಸ್ಬಿಟ್ಲು. ಮನೇಲೆ ಬೇರೆ ಬೇರೆ ನಂಬರ್ಗಳಿಂದ ಮಾಡಿದ್ರೆ ಸರಿಯಾಗಿ ಆಡ್ಸೋದಕ್ಕಾಗಲ್ಲ ಅಂತ ತಾನೇ ಒಂದು ಹೊಸ ಸಿಮ್ ತಗೊಂಡು ಮತ್ತೆ ರಾಮಕೃಷ್ಣನ ಮೊಬೈಲ್ಗೆ ಕಾಲ್ ಮಾಡಿದ್ಲು. ಅವನು ಅದನ್ನ ಪಿಕ್ ಮಾಡಿದ್ದ. ಬೇಗ ಪಿಕಪ್ ಆಗಿ ಟ್ರ್ಯಾಕಿಗೂ ಬಂದಿದ್ದ. ಸಿಮ್ ಚೇಂಜ್ ಮಾಡಿದೆ. ಸಿಮ್ ಚೇಂಜ್ ಮಾಡಿಬಿಟ್ಟು ಹೆಸರು ಚೇಂಜ್ ಮಾಡಿ ಎಲ್ಲ ಮ್ಯಾಟರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೇಳಿಕ್ಕೆ ಶುರು ಮಾಡಿದೆ ಅವನಿಗೆ. ಅವನು ಅದನ್ನ ಕರ್ಚಿಫ್ ಬೇರೆ ಹಾಕಿ ಮಾತಾಡ್ತಿದ್ದೆ ಫೋನ್ಗೆ. ಅವ್ನು ಬೇರೆ ಹುಡುಗಿನ ಅನ್ಕೊಂಡ್ಬಿಟ್ಟ. ಹಂಗೆ ಒಂದು ವಾರ ಮಾತಾಡ್ದೆ ಬಿಡ್ರಿ. ನಾನು RNSನಾಗ ಕೆಲಸ ಮಾಡ್ತೀನಿ, ಪೇಮೆಂಟ್ ಎಲ್ಲ ಕೇಳ್ದೆ, ಎಲ್ಲ ಹೇಳಿದೆ. 5,000 ನಂದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ 2 lakhs ಇದೆ, ನನ್ನದು 10 ತೊಲೆ ಬಂಗಾರ ಇದೆ, ನನ್ನ ಗಂಡ ತೀರೋಗಿದ್ದಾರೆ ಎಲ್ಲ ಹೇಳಿದೆ. ಅವನ್ನೆಲ್ಲ ನಂಬ್ಕೊಂಡೆ. ಎಲ್ಲಿವರೆಗೂ ಬಂದ ಅಂದರೆ ನಮ್ಮ ಮದುವೆ ಆಗ್ಲಿಕ್ಕೆ ಬರ್ತೀನಿ ರೀ ಮೇಡಮ್ ಅನ್ನೋವರೆಗೂ ಮತ್ತೆ ಬಂದ ರೀ. ಯಾವಾಗ ಈ ವಂಚಕ ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ ಅಂದ್ಲೋ ಆಗ್ಲೇ ಈಕೆ ಸ್ಥಳೀಯ ಪೊಲೀಸರ ಸಹಾಯ ತಗೊಂಡಿದ್ದು. ವಿದ್ಯಾನಗರದ ಇನ್ಸ್ಪೆಕ್ಟರ್ ಪುಟ್ಸ್ವಾಮಿ ಲೇಡಿ ಕಾನ್ಸ್ಟೇಬಲ್ ಒಬ್ಬರನ್ನ ರಾಮಕೃಷ್ಣನ ವಧುವಾಗಿ ರೆಡಿ ಮಾಡಿದ್ರು. ಅಷ್ಟಾದ ಮೇಲೆ ಈಕೆ ರಾಮಕೃಷ್ಣನ ಹುಬ್ಬಳ್ಳಿಗೆ ಕರೆದದ್ದು. August 12ಗೆ ಅವನು ಕಾಲ್ ಮಾಡ್ದ ನನಗೆ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಇದ್ದ ದಿವಸ ಕಾಲ್ ಮಾಡ್ದ. ಏನ್ರಿ ಅಂತಂದೆ. ನಾನು 1 ವೀಕಿಂದ ಬಂದಿಟ್ಟಿದ್ದಾರೆ ಅದನ್ನ ಫೋನ್ನ ಪೇಪರ್ನಲ್ಲಿ ಆ್ಯಡ್ ಬಂದಿತ್ತು ಫೋನ್ ನಂಬರ್ನ. ಆಮೇಲೆ ನಾನು ಕೇಳಿದೆ ಏನ್ರಿ ಹಿಂಗೆ ಅಂತಂದ್ರೆ, ಇಲ್ಲ ರೀ ಅದು ಫೋನ್ ಕಳೆದು ಹೋಗಿತ್ತು, ಅದಕ್ಕೆ ಇವತ್ತು ಸಿಕ್ತು, ನನಗೆ ಖುಷಿ ಆಯಿತು, ನಿಮ್ಗೆ ಕಳಿಸ್ದೆ ಅಂದೆ. ಮತ್ತು ಹೀಗೆ ಹೆಂಗೆ ರೀ ಸರ್ ಮುಂದೆ ಅಂದ್ರೆ, ಇಲ್ರಿ ನಾಳೆ ಬರ್ತೀನಿ ಆಗೋಣ ಅಂತಂದೆ. ನೋಡಿರಿ ನಿಮ್ಗೆ ರಜಾ ಸಿಗುತ್ತಾ ಇಲ್ಲ ಸರ್ ಅದಿರಿ ಅಂತಂದ್ರೆ, ಇಲ್ರಿ ನಂಗೆ ರಜಾ ಸಿಗುತ್ತೆ ಅಂದೆ. ಮತ್ತು ನನಗೂ ಸಿಗ್ಬೇಕಲ್ರಿ ಅಂತಂದೆ. ಕೇಳ್ರಿ ಅದಕ್ಕೆ ಯಾಕೆ ಕೆಲಸದ ಬಗ್ಗೆ ನೀವು ಅಷ್ಟೊಂದು ವರಿ ಮಾಡ್ಕೋತೀರಿ, ಮ್ಯಾರೇಜ್ ಆದ್ಮೇಲೆ ಕೆಲಸ ಬಿಡುವುದಲ್ರಿ ಅಂತ ಹೇಳ್ತಾನೆ ರೀ. ಎಷ್ಟು ದಿವಸ ನಾವು ಸಾಕಿ ಬಿಡ್ತಾನೆ ಅನ್ನೋ ಥರ. ರಿಸೈನ್ ಮಾಡ್ತೀರ ಅಂದಮೇಲೆ ಕೆಲಸದ ಬಗ್ಗೆ ನೀವು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋತೀರಿ ಅಂತಂದು. ಹಂಗಲ್ರಿ, ಆದರೂ ನನಗೆ ಕೆಲಸ ಕೊಟ್ಟಿರ್ತಾರೆ ಅಂದಮೇಲೆ ಅದ್ರದ್ದೆಲ್ಲ ನಾ ಕಂಪ್ಲೀಟ್ ಮಾಡ್ಬೇಕಾಗತ್ತೆ, ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ರೀ. ಮತ್ತು ನೀವು ಗ್ಯಾರಂಟಿ ಹೇಳಿದ್ರಷ್ಟೇ ನಾ ರಜಾ ತೊಗೋತೀನಿ, ಅದು ತೊಗೊಳೋದಿಲ್ಲ ಅಂತ ನಾನು ಹೇಳಿದೆ ರೀ ಅವ್ನಿಗೆ. ಒಮ್ಮೆಕ್ಲೆ ಹ್ಞೂ ಅನ್ಬಾರ್ದು ಅವ್ನಿಗೆ ಅಂತ ಹೇಳಿ. ಇಲ್ಲ ನಾಳೆ ಬರ್ತೀನಿ ರೀ ನಾನು ಅಂತ ಹೇಳ್ದೆ. ಬಂದವನು ಈ ಸಲ ಅಷ್ಟು ಈಸಿಯಾಗಿ ಇವರಿಗೆ ಸಿಕ್ಕಿಲ್ಲ. ಅಲ್ಲಿ ಇಲ್ಲಿ ಅಂತ ಒಂದೇ ಸಮನೆ ಅಲದಾಡಿಸ್ತಾನೆ ಇದ್ದ. ಕೊನೆಗೆ ಆತ ಹೇಳಿದ್ದ ಡ್ರೆಸ್ ಕೋಡ್ ಕೂಡ ಸರಿ ಇರಲಿಲ್ಲ. ಅಷ್ಟು ಹುಷಾರಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನಿಸಿದ್ದ. ಪೊಲೀಸರೆಲ್ಲ ಕೂಡೇನ ಹೋದ್ವಿ ನಾವು. ಅವ್ನು ಬರ್ತಾ ಇದ್ದ ಅಂತ ಹೇಳಿದ. ನಾವು ಕಾರ್ ಮಾಡ್ಕೊಂಡು ಹೋದ್ವಿ. ಪೊಲೀಸರು ಮೇಡಮ್ಗೂ ಒಬ್ರನ್ನ ಅರೇಂಜ್ ಮಾಡಿದ್ರು. ಒಬ್ರು ಹುಡುಗಿನ ಅರೇಂಜ್ ಮಾಡ್ಬೇಕಲ್ರಿ ಅವನಿಗೆ. ಒಬ್ಬ ಮೇಡಮ್ ಅರೇಂಜ್ ಮಾಡಿದ್ರು. ಅವ್ರ ಕಡೆ ಬ್ಯಾಗ್ ಕೊಟ್ಟು ಅದೆಲ್ಲ ನಾವು ಹೋಗಿ ಬಸವವನ ಐತಲ್ರಿ, ಅಲ್ಲಿ ಹೋಗಿ ನಿಂತ್ಕೊಂಡು ಮೇಡಮ್ನ ಹೇಳ್ಸಿದ್ವಿ, ನೀವು ಇಳಿರಿ ಮತ್ತು ಇಲ್ಲಿಂದ ನೀವು ಇಲ್ಲಿ ನಿಂತ್ಕೋರಿ, ಧಾರವಾಡದಿಂದ ಬಂದೀನಿ ಅನ್ನೋ ಥರ ಇರಬೇಕಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಕಾಲ್ ಮಾಡಿದೆ, ನಾ ಬಂದೆ, ನಾ ಇಲ್ಲಿ ನಿಂತಿದ್ದೀನಿ ಅಂತ. ಇಲ್ಲ 5 ನಿಮಿಷದಲ್ಲಿ ನಾ ಬರ್ತೀನಿ ಅಂತ ಹೇಳಿದಾರೆ ಅವನು. ನಾವೆಲ್ಲ ಕಾರಲ್ಲೇ ಇದ್ವಿ. ಪೊಲೀಸ್ 1-2 ಜನ ಮೇಡಮಿನ ಸರೌಂಡಿಂಗ್ ಇದ್ರಿ. ಒಬ್ರು ಪೊಲೀಸ್ ಇದ್ರು, ನಾನು ಕಾರಲ್ಲೇ ಕೂತಿದ್ವಿ. ಮತ್ತು ಅವ್ರು ಹೇಳಿದ್ರು, ಮೇಡಮ್ ನೋಡ್ತಾ ಇರಿ, ಅಲರ್ಟ್ ಆಗಿರಿ, ಸುತ್ತ ಹೆಂಗಾರು ಬರ್ಬೋದು, ಅವ್ನು ಆಟೋದಲ್ಲಾದ್ರೂ ಬರ್ಬೋದು, ಯಾವ ಕಡೆಯಿಂದಾದ್ರೂ ಬರ್ಬೋದು, ನೋಡ್ತಾ ಇರಿ ನೀವು ಅವನ್ನ. ಸರಿ ಅಂತ ನಾನು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ್ಬರ್ತಾನಂತ ಆ ಥರ ವ್ಯಕ್ತಿನ ಅಬ್ಸರ್ವ್ ಮಾಡತ್ತೀನಿ. ಯಾರು ಇಲ್ಲೇ ಇಲ್ರಿ. ಹೀಗೆ ಸಾಕಷ್ಟು ಓಡಾಡಿಸಿದವನು ನಂತರ ಹುಡುಗಿ ಇನ್ನು ವೇಟ್ ಮಾಡಲ್ಲ ಅಂತ ಹೇಳಿದ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದ. ಆಗ್ಲೂ ರಾಮಕೃಷ್ಣ ಅನುಮಾನ ಬಂದು ಬಿಟ್ಟಿದ್ರೆ ತಪ್ಪಿಸ್ಕೋತಿದ್ನೇನು. ಆದ್ರೆ ಅದಕ್ಕೆ ಅವಕಾಶನೇ ಆಗ್ಲಿಲ್ಲ. ಬರ್ತಿರೋ ಇಲ್ಲೋ ನೀವು, ಎಷ್ಟೊತ್ತಾಯ್ತು ಅಡ್ಡಾಡ್ಸ್ಲಿಕ್ಕತ್ತು, ನನಗೆ ಆಗೋದಿಲ್ಲ, ನಾ ಹೋಗ್ಬಿಡ್ತೀನಿ ವಾಪಸ್ ಅಂತ ಹೇಳಿದೆ. ಇಲ್ಲ ರೀ ಅಷ್ಟಾಗಿ ಇದು ಮಾಡ್ತೀರಿ, ಬರ್ತಾ ಇದ್ದೀನಿ, ಹೋಗ್ಬೇಡ್ರಿ, ವಾಪಸ್ ಬರ್ತಾ ಇದ್ದೀನಿ ಅಂತ. ಬರ್ತಾ ಇದ್ದಾನಂತ ನಾನು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಅಂತ ನಾವು ಅಬ್ಸರ್ವ್ ಮಾಡತ್ತೀನಿ ರೀ. ಆ ಥರದ ವ್ಯಕ್ತಿನೇ ಇಲ್ಲ ಅವನು. ಬ್ಲ್ಯಾಕ್ ಶರ್ಟ್ ಹಾಕೊಂಡಾನ, ಬ್ರೌನ್ ಪ್ಯಾಂಟ್ ಹಾಕೊಂಡಿದ್ದಾನೆ ರೀ. ಎಲ್ಲ ಸುಮ್ಮನೆ ನಮಗೆ ಇದು ಮಾಡ್ಲಿಕ್ಕೆ ಆ ಥರ ಹೇಳಿದೆ. ನಮ್ಮ ಕಾರ್ ಹಿಂದನೇ ಸ್ವಲ್ಪಲ್ಲೇ ಪಾಸ್ ಆದ. ಅಲ್ಲಿ ನಾನು ನೋಡಿದೆ, ಸರ್ ಇವನೇ ರೀ ಅಂತ ಹೇಳಿಕ್ಕೆ ಅಂದೆ ಪೊಲೀಸ್ ಅವ್ರಿಗೆ. ಅವರು ಹೋಗಿ ನೋಡಿದ್ರಲ್ಲ, ನಿಂತಿದ್ದ ಅವನು. ಬಟ್ ಮೇಡಮ್ನ ಅಬ್ಸರ್ವ್ ಮಾಡ್ಲಿಕ್ಕೆ ನಿಂತಿದ್ನೇನು, ಮೇಡಮ್ ಭಾಳ ದೂರನೇ ನಿಂತಿದ್ರು. ಅವ್ರನ್ನ ಅಬ್ಸರ್ವ್ ಮಾಡಿ ಅವು ಹೋಗೋವಿದ್ನಂತೆ. ಅಷ್ಟೊತ್ತಿಗೆ ಇವ್ರು ಹೋಗಿ ಹಿಂದಿಂದ ಅಟ್ಯಾಕ್ ಮಾಡಿದ್ರು. ಆಗ ಅರೆಸ್ಟ್ ಆದವನಿಗೆ ತಪ್ಪೊಪ್ಕೊಳ್ಳದೆ ವಿಧಿ ಇರಲಿಲ್ಲ. ವಂಚಿತ ಮಹಿಳೆ ಪೊಲೀಸರ ಜೊತೆಗೆ ಹೋಗಿ ಮನಸೋ ಇಚ್ಛೆ ಬಾರಿಸ್ತಿದ್ರೆ ರಾಮಕೃಷ್ಣ ತಪ್ಪಿಸ್ಕೊಳ್ಳೋ ದಾರಿ ಇದೆಯಾ ಅಂತ ಯೋಚಿಸ್ತಿದ್ದ.
ಆದ್ರೆ ಪೊಲೀಸರನ್ನೇ ಅಮಾರಿಸೋದಕ್ಕಾಗ್ಲಿಲ್ಲ. ಹಂಗಂತ ಪೊಲೀಸರಿಗೆ ಇವನ ಹತ್ರ ನಿಜ ಕಕ್ಸೋದಕ್ಕೂ ಸಾಧ್ಯವಾಗಿಲ್ಲ. ಇವನು ಒಂದು ಸಲ 8 ಹುಡುಗಿರಿ ಕೈ ಕೊಟ್ಟಿದ್ದೀನಿ ಅಂದ್ರೆ ಇನ್ನೊಂದ್ಸಲ 28 ಅಂತಾನೆ. ನಿಜ ಹೇಳು ಅಂತ ಒಂದೇಟ್ ಹಾಕಿದ್ರೆ ಹೊಡಿಬೇಡಿ ಅಂತ ಆವಾಜ್ ಹಾಕ್ತಾನೆ. ಇವನಿಗೆ ಕಾನೂನು ಕಟ್ಟಳೆಗಳೆಲ್ಲ ಚೆನ್ನಾಗೇ ಗೊತ್ತು. ಇವನು ಎಲ್ಲಿನೂ ಬೇರೆ ಕಡೆ 1 or 2 ಕೇಸಸ್ ಸಿಕ್ಕಾಕೊಂಡಿದನು. ಬಟ್ ಈಸ್ ವೆರಿ ಕ್ಲವರ್ ಫೆಲೋ. ಅವನೇನಂದರೆ ಎಷ್ಟು ಕ್ಲವರ್ ಇದ್ದಾನೆ ಅಂದರೆ, ಈಗ ನಾವು ಏನಾದರೂ ಸ್ವಲ್ಪ ಜಾಸ್ತಿ ಜೋರು ಮಾಡೋ ಕೇಳಿದ್ರೆ, ಸರ್ ನೀವು ಹೊಡಿಬೇಡ ಸರ್, ಹೊಡೆದ್ರೆ ನಾನು ಜಡ್ಜಿಗೆ ಹೇಳಿಬಿಡ್ತೀನಿ ಅಂತ ಹೇಳೋದು. ಮತ್ತು ಬಾಗಲಕೋಟ್ನಲ್ಲಿ ಒಂದು ಕೇಸ್ ಆಗಿದಾಗನು ಆ ಕೇಸು ಅವನೇ ಹ್ಯಾಂಡಲ್ ಮಾಡಿದನು, ಅವನೇ ಆರ್ಗ್ಯೂ ಮಾಡಿದನು ಕೋರ್ಟಲ್ಲಿ. ಹೀಗಾಗಿ ಇವನು ಇವತ್ತು ಅರೆಸ್ಟ್ ಆದ್ರೆ ನಾಳೆ ಹೊರಬಂದು ಬಿಡ್ತಾನೆ. ನಂತರ ಮತ್ತೆ ಮಾಡಬಾರದನ್ನ ಮಾಡಿ ಅರೆಸ್ಟ್ ಆದ್ರೂ ಅಷ್ಟು ಪ್ರಕರಣಗಳ ಬಗ್ಗೆ ಬಾಯಿ ಬಿಡಿಸೋದಕ್ಕಾಗೋದಿಲ್ಲ. ಯಾರ್ಯಾರು ಅನ್ಯಾಯ ಆಗಿದೆ ಅಂತ ಪೊಲೀಸರ ಮುಂದೆ ಹೇಳ್ತಾರೋ ಅಷ್ಟೇ ಕೇಸ್ ರಿಜಿಸ್ಟರ್ ಆಗೋದು. ಇನ್ನು ಇವನ ಹತ್ರ ಕದ್ದ ಮಾಲುಗಳನ್ನ ವಸೂಲು ಮಾಡೋದಂತೂ ಈಸಿ ಅಲ್ಲ. ಆದ್ರೂ ಹುಬ್ಬಳ್ಳಿ ಪೊಲೀಸರಿಗೆ ಒಂದಷ್ಟು ಸಿಕ್ಕಿದೆ. ಕೈಯಲ್ಲಿದ್ದಂಥ ಒಂದು ಸಣ್ಣ 1,000 ಕ್ಯಾಶು, ಅದೇ ರೀತಿಯಾಗಿ 2 ರಿಂಗ್ಸು, ಒಂದು ಬಂಗಾರದ ಚೈನು ಅವನ ಹತ್ರ ಇಮಿಡಿಯೇಟಾಗಿ ಸಿಕ್ಕಿದೆ. ಆಮೇಲೆ ಅವನು ಇಂಟ್ರಾಗೇಷನ್ ರಿಪೋರ್ಟ್ ಮೇಲೆ ನಾವು ಅವನು ಮಣಿಪುರಂ ಫೈನಾನ್ಸ್ ಹಾಸನ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಬಂಗಾರ ಗಿರ್ವಿಟ್ಟಿದ್ದನ್ನು ಇದೇ ತರಹ ಚೀಟ್ ಮಾಡಿ ಕಳೆದಂಥ ಈ ಬಂಗಾರನ ಅಲ್ಲಿ ಇಟ್ಟಿದ್ರು ಅಂತ ಹೇಳಿ ಗೊತ್ತಾಯಿತು. ಸೊ ಅವರಿಗೆ ಮಣಿಪುರಂ ಫೈನಾನ್ಸ್ಗೆ ನಾವು ಫೋನ್ ಮಾಡಿ ಕೇಳಿದಾಗ ಅವ್ರ ಡೀಟೇಲ್ಸ್ ನಮ್ಗೆ ಕಳಿಸ್ಕೊಟ್ಟಿದ್ರು. ಸೊ ನಿಯರ್ಲಿ 3 lakhs ವರ್ತ್ ಗೋಲ್ಡು ಅಲ್ಲಿದೆ. ಇವಿಷ್ಟರಲ್ಲಿ ಎಷ್ಟು ಜನರ ಪಾಲಿದೆಯೋ, ಯಾರ್ಯಾರು ಆಗಿರೋ ಅನ್ಯಾಯನ ಹೇಳ್ಕೋತಾರೋ ಗೊತ್ತಿಲ್ಲ. ಜಾಸ್ತಿ ಜನ ಮುಂದೆ ಬಂದ್ರೆ ಈ ರಾಮಕೃಷ್ಣನ್ನ ಜೈಲಿನಲ್ಲಿ ಫಿಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಇವನು ಮತ್ತೆ ಬರ್ತಾನೆ, ಅದೇ ರೀತಿ ಮದುವೆ ಹೆಸರಿನಲ್ಲಿ ವಂಚಿಸ್ತಾನೆ. ಈಗ ಅರೆಸ್ಟ್ ಆಗಿರೋನ ಆತ್ಮವಿಶ್ವಾಸ ನೋಡಿದ್ರಂತೂ ನಾನಿಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ಒತ್ತಿ ಹೇಳ್ತಿರೋ ಹಂಗಿದೆ. ಯಾವುದಕ್ಕೂ ಜನ ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದಾದ್ರೂ ಈ 420ಯ ಮುಖವನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ, ಮೋಸ ಹೋಗಬೇಡಿ. ಈಗಾಗಲೇ ರಾಮಕೃಷ್ಣನ ಮುಖ ನೋಡಿ ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗಳಿಗೆ ಬರ್ತಾ ಇದ್ದಾರಂತೆ. ಇನ್ನು ಸಾಕಷ್ಟು ಜನ ಇವತ್ತಿಗೂ ಯಾರಾಗಬೇಕು ಅಂತ ಸುಮ್ಮನೆ ಇರಬಹುದು. ಪ್ರತಿಯೊಬ್ಬರು ಹೊರಬಂದು ಕಂಪ್ಲೇಂಟ್ ಕೊಟ್ರೆ ಸರಿಯಾದ ಶಿಕ್ಷೆ ಆದರೂ ಆಗಬಹುದು. ಇಲ್ಲ ಅಂದ್ರೆ 4 ದಿನಕ್ಕೆ ಹೊರಕ್ಕೆ ಬಂದು 40 ಜನಕ್ಕೆ ಚೀಟ್ ಮಾಡೋ ಆಸಾಮಿ ಇವನು. ಯಾವುದಕ್ಕೂ ಪ್ರತಿಯೊಬ್ಬರೂ ಇವನ ಮುಖವನ್ನ ನೆನ್ಪಿಟ್ಕೊಳ್ಳಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ ರಾಮಕೃಷ್ಣನ ಕಥೆಯನ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.